ತಡವಾಗಿ ಬಂದಿದ್ದಕ್ಕೆ ನಿಮ್ಮೆಲ್ಲರಲ್ಲಿ ಕ್ಷಮೆ ಯಾಚಿಸ್ತಾ, ಯಾಕೆಂತಂದರೆ ಭಾಳ ಸಮಯ ನಿಮ್ಮನ್ನು ಕಾಯಿಸಿದ್ದೀವಿ. ಆದರೆ ನಾನೇನು ಬೇರೆ ಸ್ವಂತ ಕೆಲಸಕ್ಕೇನು ಹೋಗಿರಲಿಲ್ಲ. ಎಲ್ಲ ಕಡೆ ಈ ರೀತಿಯ ಸಭೆಗಳಿದ್ದಿದ್ದರಿಂದ ತಡ ಆಗಿದೆ. ಈ ಒಂದು ಕೊತ್ತಮಂಗಲ ವ್ಯವಸಾಯ ಸೇವಾ ಸಹಕಾರ ಸಂಘ ಆದರೆ ಈಗ ವಿವಿಧೋದ್ದೇಶ ಸಹಕಾರ ಬ್ಯಾಂಕ್ ಆಗಿದೆ. ಮೊದಲಿಗೆ ಬರೀ ವ್ಯವಸಾಯ ಇತ್ತು, ಈಗ ವಿವಿಧೋದ್ದೇಶ ಏನು ಬೇಕಾದರೂ ನಾವು ಈ ಒಂದು ಇದ್ರ ಮುಖಾಂತರ ನಡ್ಕೋಬೋದು. ಈ ಒಂದು ಸರ್ವ ಸದಸ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣರವರೇ, ಹಿರಿಯ ಸದಸ್ಯರಾದ ವೆಂಕಟೇಶಣ್ಣವರೇ, ನಮ್ಮ ಯರಪ್ಪನವರೇ, ರಂಗಕ್ಕನವರೇ, ರತ್ನಕ್ಕನವರೇ, ಬೆಳಿಗ್ಗಿಂದ ಮಾತಾಡಿ ಹೆಸರುಗಳೇ ನೀವೆಲ್ಲ ಹೇಳೋ ಕ್ವಶನ್ಗಳಿಗೆ ಹೆಸರು ಕೂಡ ಇದಾಗ್ತದೆ. ನಮ್ಮ ರಾಮಚಂದ್ರಣ್ಣವರೇ, ಮಂಗಮ್ಮನವರೇ, ರಮೇಶ್ ಅವರೇ, ಕೆ ಎನ್ ಶ್ರೀನಿವಾಸ್ ಅವರೇ ಮತ್ತು ನಮ್ಮ ಗ್ರಾಮದವರು ಮತ್ತು ಸ್ನೇಹಿತರಾದಂಥ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಕೃಷ್ಣಪ್ಪನವರೇ, ರಾಜಾಚಾರ್ಯ ಅವರೇ, ನಾರಾಯಣ ಸ್ವಾಮಿ ಅವರೇ, ಚಂದ್ರ ಅವರೇ, ನಟರಾಜಣ್ಣವರೇ, ರಾಜೇಶ್ ಅವರೇ, ನಮ್ಮ ಕುಟ್ಟಪ್ಪನವರೇ, ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೈತ ಬಂಧುವರೇ, ನಮ್ಮ ತಂದೆಯ ಒಡನಾಡಿಗಳು ಆದಂಥ ಚಿಕ್ಕನಾರಪ್ಪಣ್ಣವರೇ, ನಂಜುಣ್ಣಣ್ಣವರೇ, ಎಲ್ಲ ಗ್ರಾಮಸ್ಥರೇ, ಇವತ್ತು ಆವಾಗಲೇ ಅಕ್ಕವ್ರು ಕೇಳ್ತಾಯಿದ್ರು, ನಾವು ಹೋದ ಸಾರಿ 500 ರೂಪಾಯಿ ಶೇರ್ ಇದ್ದುಕೊಂಡು ನಮ್ಗೆ ಓಟ್ ತೆಗೆದಾಕಿದ್ದಾರೆ ಯಾಕೆ ಅಂತೇಳ್ಬಿಟ್ಟು. ನಾನು ಇವಾಗ ಬಂದಮೇಲೆ ನಮ್ಮ ಬಾಲಕೃಷ್ಣ ಅವ್ನು ಕೇಳಿದೆ, ಏನು ಅಂತಂದರೆ ಈಗಾಗಲೇ 250 ಜನ ಮೇಲೆ ಬಂದು ಸಹಿ ಮಾಡಿಬಿಟ್ಟು ಹೋಗಿದ್ದಾರೆ ಅಂತೇಳಿದ್ರು. ಅಂದರೆ ಅರ್ಥ ಏನಂತಂದರೆ ಸಹಿ ಮಾಡಿಬಿಟ್ಟು ನಾವು ಹೊರಟೋಗ್ಬಾರ್ದು. ಸಹಿ ಮಾಡಿದ್ರು ಅದು ಎಲಿಜಿಬಲ್ಲೇ. ಅದು ಕಾರಣ ಏನಕ್ಕೆ ಇವತ್ತು 250 ಜನ ಬಂದರು ಅಂತಂದರೆ, ನಾನು ಬೇರೆ ಸಂಘಗಳಿಗೆಲ್ಲ ಹೋಗಿದ್ದೆ, ಅಷ್ಟು ಜನ ಬಂದಿಲ್ಲ. 250 ಜನ ಯಾಕೆ ಬಂದರು ಅಂತಂದರೆ, ಹೋದ ಬಾರಿ ಏನು ನಿಮಗೆ ಮತ ಸಿಕ್ಕಿಲ್ಲ, ಅದಕ್ಕೋಸ್ಕರನೇ ಈ ವರ್ಷದಲ್ಲಿ ಏನಿದು ಸಭೆ ನಡೆಯುತ್ತೆ ಇದು ಕಂಪಲ್ಸರಿ ನೀವು ಬಂದು ಹಾಜರಾಗಬೇಕು, ಇಲ್ಲಾಂದರೆ ನಿಮ್ಗೆ ವೋಟಿಂಗ್ ಪವರ್ ಇಲ್ಲ ಅಂತ ಕೊಟ್ಟಿರೋದು. ಏನಕ್ಕೆ ನೀವು ಕಂಪಲ್ಸರಿ ಭಾಗವಹಿಸಬೇಕು ಅಂತೇಳಿ ಕಾಯ್ದೆ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ನೀವೆಲ್ಲರೂ ಇವತ್ತೇನು ಎಷ್ಟು ಜನ ಸೇರಿದಾರಿದ್ದಾರಮ್ಮ? ಈಗ 650 ಇದ್ದಾರೆ, ಟೋಟಲಿ 1000 ಚಿಲ್ಲರೆ ಇದ್ದಾರೆ. 1000 ಜನ ಶೇರ್ದಾರಿದ್ದಾರೆ. ಇವಾಗ 250 ಜನ ಬಂದು ಸೈನ್ ಹಾಕ್ಬಿಟ್ಟು ಹೋಗಿದ್ದಾರೆ. ನಿಮ್ಮದು ಸೇರಿ ಇವ್ರದ್ದು ಸೇರಿ 250 ಇಲ್ಲ, ಇವೆಲ್ಲ ಒಂದು 300 ಜನ ಹಾಕಿರ್ತಾರೆ. ಅಲ್ಲಿಗೆ ಎಷ್ಟು ಜನ ಸೇರ್ದಾರ ಇರೋದು? ನಾವು 1000. ಇವತ್ತು ಸಹಕಾರಿ ವ್ಯವಸ್ಥೆ ನಿಮ್ಮೆಲ್ರಿಗೂ ಸ್ವಲ್ಪ ತಿಳಿದಿದೆ, ಅದು ಇನ್ನು ಸ್ವಲ್ಪ ತಿಳ್ಕೊಳ್ಳುವಂಥದ್ದು ಇದೆ. ಇವತ್ತು ಏನು ನಾವು 1000 ಜನ ಶೇರ್ದಾರಿದ್ದೀರಿ, ಇಷ್ಟು ಜನ ನಾವು ಎಲ್ಲ ಸೇರಿ ಇವತ್ತು ಏನು ವಹಿವಾಟು ನಡೆಯುತ್ತೆ ಅದನ್ನು ಕೇಳೋದಕ್ಕೆ ಹಕ್ಕಿರ್ತಕ್ಕಂಥದ್ದು ಇವತ್ತು ಒಂದೇ ದಿವಸ. ನಿಮಗೆ ವರ್ಷದಲ್ಲಿ ಒಂದೇ ದಿವಸ ನಿಮ್ಗೆ ಏನು ಸಂಘದಲ್ಲಿ ಏನು ವಹಿವಾಟಾಗಿದೆ, ಲಾಭದಲ್ಲಿದೆಯಾ, ನಷ್ಟದಲ್ಲಿದೆಯಾ, ಏನು ಮಾಡ್ತಾಯಿದ್ದೀರಿ ನೀವು, ಇಲ್ಲ ಮತ್ತೆ ಇನ್ನೇನು ಮಾಡಬೇಕು ಈ ಸಂಘದಲ್ಲಿ ಅಂತ ಸಲಹೆ ಕೊಡೋದಕ್ಕೆ ನಿಮ್ಗೆ ಅವಕಾಶ ಇರೋದು ಇವತ್ತೊಂದು ದಿವಸ. ಕಾನೂನುಬದ್ಧವಾಗಿ ಅಧಿಕಾರ ಇರ್ತಕ್ಕಂಥದ್ದು. ನಾಣ್ಸಮನ ಇಡೀ ನಿಮಗೆ ಕಾನೂನುಬದ್ಧವಾಗಿ ಕೇಳೋಕ್ಕೆ ಅವಕಾಶ ಇರೋದು ಇವತ್ತೊಂದು ದಿವಸ. ಇನ್ನು ಮಿಕ್ಕಿದ ಸಂದರ್ಭಗಳಲ್ಲಿ ಕೇಳೋದಕ್ಕೆ ಅಧಿಕಾರ ಆಡಳಿತ ಮಂಡಳಿಯವರು ಏನು 12 ಜನ ಆಯ್ಕೆ ಆಗಿದ್ದಾರೆ, ಅವ್ರ ಕಾರ್ಯದರ್ಶಿಗಳಿಗೆ ಏನು ನಡೀತದೆ ಅಂತ ಕೇಳೋದಕ್ಕಾಗ್ತದೆ. ಪ್ರತಿದಿನ ತಿಂಗಳಿಗೊಂದು ಸಾರಿ ಪ್ರತಿ ದಿವಸ ಕೇಳ್ತಕ್ಕಂಥ ಅಧಿಕಾರ ಅಧ್ಯಕ್ಷರಿಗಿರ್ತದೆ. ಆದರೆ ಇವತ್ತಿನ ದಿವಸ ನೀವೇನು ಬಂದು ಇದನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಲಿ, ಈ ಸಂಘ ಏನಿದೆ ಇದು ಒಳ್ಳೆ ರೀತಿ ನಡ್ಕೊಂಡು ಹೋಗಲಿ ಅನ್ನೋದಕ್ಕೋಸ್ಕರ ನೀವೆಲ್ಲ ಕಡ್ಡಾಯವಾಗಿ ಬರಲಿ ಅನ್ನೋದಕ್ಕೋಸ್ಕರ ನೀವು ವಾರ್ಷಿಕ ಸಭೆಗಳು 5ರಲ್ಲಿ 2ರಲ್ಲಿ ಕಡ್ಡಾಯವಾಗಿ ಬಂದಿದ್ರೇ ನಿಮ್ಮ ಮತದಾನದ ಹಕ್ಕು ನೀಡು ಅಂತೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ. ಅದಕ್ಕೋಸ್ಕರ ಇವತ್ತು ನೋಡಿ, ಯಾವಾಗಲೂ ಬೇರೆ ಸೊಸೈಟಿಲೆಲ್ಲ ಕಡಿಮೆ ಜನ ಇದ್ದಾರೆ, ಇಲ್ಲಿ 350ವರೆಗೂ ಬಂದಿದ್ದಾರೆ ಅಂತಂದರೆ ಅದು ಜಾಗೃತಿ ನಿಮ್ಮಲ್ಲಿ ಬಂದಿದೆ, ಮತ್ತು ನಮ್ಗೆ ಮತ ಹಕ್ಕು ಸಿಗೋದಿಲ್ಲ ಅಂತೇಳ್ಬಿಟ್ಟು ಬಂದಿದೆ. ಇವತ್ತು ನಮ್ಮೆಲ್ರಿಗೂ ಗೊತ್ತಿದೆ ಎಷ್ಟು ಸರ್ಕಾರ ಏನೇನೆಲ್ಲ ಅವಕಾಶ ಮಾಡಿಕೊಟ್ರು ನಮ್ಮ ರೈತರ ಜೀವನದ ಮಟ್ಟ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಏನು ಕೃಷಿ ಸಾಲ ಇದೆ, ಬಡ್ಡಿ ಇಲ್ಲದೆ ಸಾಲ ಕೊಡ್ತಾಯಿದೆ. ಬೇರೆ ಯಾವುದಾದ್ರು ಕುರಿ ಸಾಕೋದು, ಕೋಳಿ, ಹಸು ಈ ಥರ ಏನಾದರೂ ಸಾಕಾಣಿಕೆ ಮಾಡೋಂಗಿದ್ರೆ 3%, ಕೇವಲ 3% ಅಂದರೆ 25 ಪೈಸೆ ತಿಂಗಳಿಗೆ, ಬರೀ 25 ಪೈಸೆ ಸಾಲದಲ್ಲಿ ಸಾಲ ಕೊಡ್ತದೆ. ಅದು ಈ ಸಹಕಾರ ಸಂಘಗಳಲ್ಲಿ ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ನಾವು ನೋಡ್ತಾ ಇರ್ತೀವಿ, 10 ರೂಪಾಯಿ ಬಡ್ಡಿ ಯಾರಾದರೂ ತೊಗೊಂಡಿದ್ರೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಬಡ್ಡಿ ಕಾಸು ಕೊಡ್ತಾರೆ. 1 ರೂಪಾಯಿ 2 ರೂಪಾಯಿ ಯಾರನ್ನ ಕೊಟ್ಟಿದ್ರೆ ಅವ್ರು ದಿನ ಮನೆ ಹತ್ರ ಅವ್ನು ಸುತ್ತಾ ಇರ್ಬೇಕು. ಯಾರೋ 1 ರೂಪಾಯಿಗೆ ಬಡ್ಡಿ ಕೊಟ್ಟಿರ್ತಾರೆ ನೋಡು, ಅವ್ನು ಇವ್ರ ಮನೆ ಹತ್ರ ಬರ್ತಾ ಇರಬೇಕು, ಇವ್ರ ಮಾತ್ರ ಕೈಗೆ ಸಿಗೋದಿಲ್ಲ. 10 ರೂಪಾಯಿ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಇವರ ಮನೆ ಹತ್ರ ತೊಗೊಂಡೋಗಿ ಕೊಟ್ಟು ಬರ್ತಾರೆ. ಇಲ್ಲಿ ವ್ಯವಸ್ಥೆ ಆ ಥರ ಆಗಿದೆ. ಈಗ ಇಲ್ಲಿ ಕೆಲವರು ತಾವೇನು ತಾಯಂದರು ದುಡ್ಡು ಕಟ್ಟಿದ್ದೀರಿ, ನಮಗೆ ಲೋನ್ ಕೊಟ್ಟಿಲ್ಲ ಮಹಿಳಾ ಸಂಘಗಳದು ಅಂತ ಹೇಳ್ತಾ ಇದ್ದೀರಿ. ಅದು ಏನು ನಮ್ಮ ಆಡಳಿತ ಮಂಡಳಿ ಇತ್ತು
ಮುಂದೆ 10 ವರ್ಷಗಳಿಂದ ಗೋವಿಂದಗೌಡರು ನಡೆಸ್ಕೊಂಡ್ಬಂದಿದ್ರು. ಅದು ಚುನಾವಣೆ ಸ್ವಲ್ಪ ತೊಂದರೆ ಆಗಿದ್ದರಿಂದ ಸಾಲಗಳು ಸರಿಯಾದ ಸಮಯಕ್ಕೆ ನೀಡೋಕ್ಕಾಗಿಲ್ಲ. ಅದು ಬ್ಯಾಂಕಿನ ಕಡೆಯಿಂದ ತೊಂದರೆ ಆಗಿದೆ. ಇವತ್ತು ಏನು ಸಹಕಾರ ಸಂಘಗಳಲ್ಲಿ ರಾಜಕೀಯ ಇರಬಾರ್ದು ಅಂತ ಇವತ್ತು ಎಲ್ಲರೂ ಹೇಳ್ತೀವಿ. ಆ ರಾಜಕೀಯ ಪ್ರವೇಶದಿಂದನೇ ಇವತ್ತು ಈ ಬ್ಯಾಂಕ್ ಈ ಸ್ಥಿತಿಗೆ ಬಂದಿದೆ. ನೀವೆಲ್ಲರೂ ನೋಡಿದ್ದೀರಿ. ಇಲ್ಲೇ ತೊಗೊಂಬಂದು ದುಡ್ಡು ಇಲ್ಲೇ ಹಂಚಿ ನಿಮಗೆಲ್ಲ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಏನೋ ನೀವು ಬ್ಯಾಂಕು ಕೂಡ ಹೋಗುವಂಥ ಕಷ್ಟ ಇಲ್ಲದೆ ಇಲ್ಲೇ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ನೀವು ಅದೇ ರೀತಿ ಗೌರವಾಗ ದುಡ್ಡನ್ನು ಮರುಪಾವತಿನೂ ಮಾಡಿದ್ದೀರಿ. ಇವತ್ತು ಏನಾದರೂ ಈ ನಮ್ಮ ಜಿಲ್ಲೆಯಲ್ಲಿ 2 ಸಂಸ್ಥೆಗಳಿರ್ತಕ್ಕಂಥದ್ದು ರೈತರ ಸಂಸ್ಥೆಗಳು ಮತ್ತು ನಮ್ಮ ತಾಯಂದಿರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಮಿಲ್ಕು, ಇನ್ನೊಂದು DCC ಬ್ಯಾಂಕು, ಹಾಲು ಮತ್ತು DCC ಬ್ಯಾಂಕು. ಇವತ್ತು ಏನಾದರೂ ಈ DCC ಬ್ಯಾಂಕ್ನಲ್ಲಿ ಇವತ್ತು ಸೊಸೈಟಿಗಳು ಮುಂಚೆ ನೀವು ನೋಡ್ತಾ ಇದ್ರಿ 10 ಜನ ಬರ್ತಾ ಇರಲಿಲ್ಲ. ಒಂದು ಸರ್ವ ಸದಸ್ಯರ ವಾರ್ಷಿಕ ಸಭೆ ಅಂತಂದರೆ 10 ಜನ ಬರ್ತಾ ಇರಲಿಲ್ಲ. ಕಾರಣ ಏನಂತಂದರೆ ಏನೂ ಸೌಲಭ್ಯ ಸಿಗ್ತಿಲ್ಲ. 500 ರೂಪಾಯಿ, 1000 ರೂಪಾಯಿ, 10,000 ರೂಪಾಯಿ ಸಾಲ ಕೊಟ್ಟರೆ ಹೆಚ್ಚು. ಮಹಿಳೆಯರಿಗಂತೂ ಏನು ಇಲ್ಲವೇ ಇರಲಿಲ್ಲ. ಇವತ್ತು ಏನು ಹಿಂದಿನ ಆಡಳಿತ ಮಂಡಳಿ ಗೋವಿಂದಗೌಡರವ್ರು ಬಂದ ಮೇಲೆ ಮಹಿಳಾ ಸಂಘಗಳು ಸಾಲ ಕೊಡೋಕೆ ಪ್ರಾರಂಭ ಆದಮೇಲೆ ರೈತರಿಗೂ ಅಷ್ಟೇ 1 ಲಕ್ಷ, 5 ಲಕ್ಷ, 10 ಲಕ್ಷ, 40 ಲಕ್ಷ ಕೊಡೋಕ್ಕಾದ್ಮೇಲೆ ಇವತ್ತೆಲ್ಲರೂ ಈ ಕಡೆ ತಿರುಗಿ ನೋಡ್ತಕ್ಕಂಥದ್ದಾಗಿದೆ. ಇದನ್ನು ಉಳಿಸ್ಕೋಬೇಕಂತಂದರೆ ಇವತ್ತು ಈ ಸಂಸ್ಥೆ ನಡೀತಕ್ಕಂಥದ್ದು ನಿಮ್ಮ ಮೇಲೆ ಆಧಾರಪಟ್ಟು. ನೀವಿದ್ದರೆ ಸಂಘ ಇದ್ದರೆ ನೀವು, ಒಬ್ಬರನ್ನ ಬಿಟ್ಟು ಒಬ್ರು ಇಲ್ಲ. ಇದು ಯಾವುದೋ ಸಂಘ ಆಗ್ಬೋದು, ನೀವಾಗ್ಬೋದು, ಒಬ್ಬರನ್ನ ಬಿಟ್ಟು ಒಬ್ಬರು ಅಭಿವೃದ್ಧಿ ಆಗೋಕ್ಕಾಗೋದಿಲ್ಲ. ಇವತ್ತೇನು ತಾವೆಲ್ಲ ಕಟ್ತೀರಾ, ಇವತ್ತು 1 ಲಕ್ಷ ರೂಪಾಯಿ ಬಡ್ಡಿ ಬಂದರೆ DCC ಬ್ಯಾಂಕಿಗೆ ನಾವು DCC ಬ್ಯಾಂಕಲ್ಲಿ ಏನಾದರೂ 1 ಕೋಟಿ ರೂಪಾಯಿ ನಾವು ಸಾಲ ಕೊಡಿಸಿದ್ದೀವಿ ಅಂತಂದರೆ ನಮಗೆ ಬರೀ 2 ಲಕ್ಷ ಬಡ್ಡಿ ಬರುತ್ತೆ. ಸರ್ಕಾರದಿಂದ ಏನು ಬರೋ ಬಡ್ಡಿನಲ್ಲಿ ಬರೀ 2 ಲಕ್ಷ ಈ ಒಂದು ಸಂಘಕ್ಕೆ ಕೊಡ್ತಾರೆ, ಸಂಸ್ಥೆಗೆ ಬರುತ್ತೆ. ಇವತ್ತು ಏನು ನಿಮ್ಮದು ವಹಿವಾಟಿದೆ, ಅವಾಗಲೇ ಹೇಳ್ತಾ ಇದ್ರು KCC 3,76,00,000, SSG 1 ಕೋಟಿ, ಅಂದರೆ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ 5 ಕೋಟಿ ಬರ್ತಾಯಿದೆ. 5 ಕೋಟಿ ಅಂದರೆ 10 ಲಕ್ಷ ರೂಪಾಯಿ ಮಾತ್ರ ಬರುತ್ತೆ. ಆದರೆ ಅದನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ಹೋದರೆ ಇವಾಗ KCC ಸಾಲ ಏನಿದೆ 3,76,00,000, ಇದು ಕಡಿಮೆನೇ. ನಮ್ಮ ಈ ಒಂದು ಸಂಘದ ವ್ಯಾಪ್ತಿಯಲ್ಲಿರ್ತಕ್ಕಂಥ ರೈತರ ಒಂದು ಇದಕ್ಕೆ ನಾವು ನೋಡೋಕೆ ಹೋದರೆ ಇದು ಕಡಿಮೆ. ಕಾರಣ ಅಂತ ಪ್ರತಿಯೊಬ್ಬ ರೈತರಿಗೂ ಸಾಲ ಸಿಗುವಂಥ ವ್ಯವಸ್ಥೆ ಆಗಬೇಕು. ನಾನಂತೂ ಮೊದಲಿಂದ ಪ್ರಾರಂಭದಿಂದ ದಿವಸ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಆಗಲಿ ಯಾವುದೇ ಜಾತಿ ಆಗಲಿ ನೋಡೋದಿಲ್ಲ. ನಾವೆಲ್ಲರೂ ರೈತರ ಜಾತಿ. ನಮ್ದು ಯಾವ ಜಾತಿ? ರೈತರ ಜಾತಿ, ಮಹಿಳೆಯರ ಜಾತಿ. ಎಲ್ಲ ಹೆಣ್ಮಕ್ಳಿಗೂ ನಿಮ್ಗೆ ಏನು ಸಾಲ ನಿಂತಿದೆ ಅದನ್ನು ಕೊಡಿಸೋದಕ್ಕೆ ಆಡಳಿತ ಮಂಡಳಿ ಏನು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ, ಅದು ಮುಗಿದ ತಕ್ಷಣವೇ ಅದನ್ನು ಕೊಡಿಸೋದಕ್ಕೆ ಹಂತವಾಗಿ ವ್ಯವಸ್ಥೆ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೀವು ಹಣ ಬೆಳೆದ್ರೆ ವಾಪಸ್ ಕೊಡ್ತಾರೆ, ಮತ್ತೆ ಹೊಂದಾಣಿಕೆ ಮಾಡಿ ಕಟ್ಟಬೇಕಾದ್ರೆ ಕಷ್ಟ ಆಗುತ್ತೆ. ಇವತ್ತು ನೀವು ಬೇರೆ ಎಲ್ಲಿ ಸಗ್ಗುಗಳಲ್ಲಿ ಇಲ್ಲಿ ಸರಿಯಾಗಿ ಕಟ್ಟಿದ್ದೀರಿ, ಕೆಲವು ಕಡೆ ವಸೂಲಾತಿ ತೊಂದರೆ ಆಗಿದೆ. ಇಲ್ಲೆಲ್ಲ ವಸೂಲಾತಿ ಸರಿಯಾಗಿದೆಯಮ್ಮ? SSG ಕೊತ್ಮಂಗ್ಲ ಮತ್ತು ಅನಂತಪುರದಲ್ಲಿ ಇಲ್ಲ ಸರ್. ಫೀಲ್ಡಲ್ಲಿ ಕೊಟ್ಟಿದ್ದು ಮಾತ್ರ ಇಲ್ಲ, ಇನ್ನೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನು ಇವತ್ತು ನಾನು ನಿಮ್ಮಲ್ಲಿ ಏನು ಮನವಿ ಮಾಡೋದು ಅಂತಂದರೆ, ಇವತ್ತು ಧರ್ಮಸ್ಥಳ ಒಂದು ಸಂಸ್ಥೆ ಇದೆ, ಅದರಲ್ಲಿ 16% ಬಡ್ಡಿ. ಬ್ಯಾಂಕಲ್ಲಿ ಹೋದ್ರೂ ನಿಮ್ಗೆ 18% ಬಡ್ಡಿ. ಏನೋ ನ್ಯಾಷನಲೈಸ್ ಬ್ಯಾಂಕಲ್ಲಿ ಹೋದರೆ 18% ಬಡ್ಡಿನಲ್ಲಿ ಮಹಿಳಾ ಸಂಘಗಳಿಗೆ ಸಾಲ ಕೊಡ್ತಾರೆ. ಅದನ್ನು ಸರಿಯಾದ ಸಮಯಕ್ಕೆ ಇವತ್ತು ಮಂಗಳವಾರ ಬಂತಂದರೆ ಕರೆಕ್ಟಾಗಿ ಎತ್ಕೊಂಡು ಕಟ್ತೀರ, ಹೌದು ತಾನೇ? ಇವಾಗ ಇಲ್ಲಿ ಎಷ್ಟು ಜನ ಇದ್ದೀರಿ ಧರ್ಮಸ್ಥಳದಲ್ಲಿ ಸಾಲ ತೊಗೊಂಡಿರೋರು? ಹಾಂ, ಯಾರು ತೊಗೊಂಡಿಲ್ವಾ? ಒಬ್ಬರು ತೊಗೊಂಡಿಲ್ವಾ? ಪರವಾಗಿಲ್ಲ. ಹಂಗಿದ್ರೆ ಪ್ರತಿ ಮಂಗಳವಾರ ಪ್ರತಿ ವಾರಕ್ಕೊಂದು ಸಾರಿ ಸರಿಯಾಗಿ ಹಣ ಕಟ್ತಾರೆ. ಆದರೆ ಇಲ್ಲಿ ಬಡ್ಡಿನೇ ಇಲ್ಲ. ನೀವು ಅಲ್ಲಿ ಏನು ಬಡ್ಡಿ ಕಟ್ತೀರಿ 16%, ಅಷ್ಟು ಹಣನ ಇನ್ನು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡು ಹೊರಟ್ರೆ ಅಸಲು ಬಡ್ಡಿ ಎರಡೂ ತೀರುತ್ತೆ. ನೀವು ಹೊತ್ತು ಕಟ್ಟಿದ್ರೆ ಮತ್ತೆ ಅದನ್ನು ತೊಗೊಂಡು ಬೆಳೆಸ್ಕೊಂಡು ಹೋಗ್ಬೋದು. ಈ ಸಂಸ್ಥೆ ಏನಿದೆ ಇವತ್ತು ನಮ್ಮ ಇದು ಯಾಕೆ ಇಲ್ಲಿ ಜಮಾ ಖರ್ಚಿಗೆ ಎಲ್ಲ ಒದ್ದಾಡ್ತದೆ ಅಂದರೆ, ಮೊದಲಿಂದ ಇವ್ರು ಯಾರನ್ನೂ ಬಿಟ್ಟಿಲ್ಲ. ಜಮಾ ಖರ್ಚು ಏನಿದೆ ಅದನ್ನು ಓದಬೇಕಾದ್ರೆ ಎಲ್ಲನೂ ನಮ್ಮ ಬ್ಯಾಂಕಿನ ಅಧಿಕಾರಿಗಳು ಬಂದು ಅವ್ರಿಗೆಲ್ಲ ಅದೊಂದು ಟ್ರೈನಿಂಗ್ ಕೊಡಬೇಕು. ನಾವು ಸಹ ಏನು ನಮ್ಮ ಸಹಕಾರಿ ಯೂನಿಯನಿಂದ ಹಲವಾರು ಸಾರಿ ಟ್ರೈನಿಂಗ್ ಕೊಟ್ಟಿದ್ದೀವಿ, ಆದ್ರೂ ಅದು ಇನ್ನೂ ಅವ್ರಿಗೆ ಇದಾಗಿಲ್ಲ. ಈಗ ಮುಂದೆ ಏನು ಮೊನ್ನೆ ನಾವು ಎಲ್ಲ ಮಿಲ್ಕ್ ಯೂನಿಯನ್ನ ಇವರಿಗೆಲ್ಲ ತರಬೇತಿ ಕೊಟ್ಟಿದ್ದೀವಿ. ಮುಂದೆ ಇವ್ರಿಗೂ ಸಹ ಆ ಒಂದು ತರಬೇತಿ ಕೊಟ್ಟು ಈ ಒಂದು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಈ ನಮ್ಮ ಬ್ಯಾಂಕ್ ವತಿಯಿಂದ ಕೂಡ ಏನು ಸಾಫ್ಟ್ವೇರ್ ಚೇಂಜ್ ಆಗಿದೆ ಇವ್ರಿಗೆ ಅದೆಲ್ಲ ತರಬೇತಿ ಕೊಡ್ತಾ ಇದ್ದಾರೆ. ಜಮಾ ಖರ್ಚು ಏನಿದೆ ಅದನ್ನು ಸಹ ಮುಂದಿನ ದಿನಗಳಲ್ಲಿ ತರಬೇತಿ ಕೊಟ್ಟು ನಿಮಗೆಲ್ಲ ತಿಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇವತ್ತು ಇಷ್ಟೊತ್ತು ತಡವಾಗಾದ್ರು ತಾವು ಬಂದಿದ್ದೀರಾ, ಏನೇನು
ಮುಂದೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಏನು ಉಪಯೋಗ ಇದೆ ರೈತರಿಗೆ ಅದನ್ನೆಲ್ಲ ಕೊಡಿಸೋದಕ್ಕೆ ಇದು ಮಾಡ್ತೀವಿ. ಇವತ್ತು 5 ಲಕ್ಷದವರೆಗೂ KCC ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆದರೆ ನೀವು ಅದನ್ನು ತೊಗೊಂಡಾಗ ಬರೀ ಅದನ್ನು ಬೇರೆ ಉದ್ದೇಶಕ್ಕೆ ಬಳಸದೆ ಸಾಲ ಏನು ತೊಗೊಳ್ತೀರಿ ಅದಕ್ಕೆ ಬಳಸಿ. ಅದ್ರ ಜೊತೆಗೆ ಏನು ನಮ್ಮ ರೈತರ ಉಪಕಸಬಿದೆ, ಕುರಿ ಸಾಗಾಣಿಕೆ ಆಗ್ಬೋದು, ಕೋಳಿ ಆಗ್ಬೋದು, ಹಸು ಆಗ್ಬೋದು, ಅದಕ್ಕೆಲ್ಲ 3% ಬಡ್ಡಿನಲ್ಲಿ ಕೊಡ್ತಾರೆ. ಇವತ್ತು ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ನೀವು ಹೆಚ್ಚುವರಿ ಸಾಲ ಬೇಕಾದ್ರೆ ಇವತ್ತು ರೈತರು ಇವ್ರದ್ದು ಕಂಪ್ಲೀಟ್ ಆದರೆ ಮತ್ತೆ ಇನ್ನೊಬ್ರು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಇದೆಲ್ಲದಕ್ಕೂ ನೀವೇನು ಮಹಿಳೆಯರು ಇಲ್ಲಿದ್ದೀರಿ, ಯಾರ್ಯಾರು ಮಹಿಳಾ ಸಂಘಗಳು ಸಾಲ ಕಟ್ಟಿಲ್ಲ ಅವ್ರಿಗೆಲ್ಲ ಮನವರಿಕೆ ಮಾಡಿ. ಮುಂದಿನ ದಿನಗಳಲ್ಲಿ ಕಷ್ಟ ಇದೆ, ನೀವು ಅಂದ್ಕೊಂಡಿರ್ಬೋದು ನಾವು ಕಟ್ಟಿಲ್ಲ ಬಿಡು ಏನು ಮಾಡೋಕ್ಕಾಗಲ್ಲ. ಈಗ ಮೊದಲ ಥರ ಇಲ್ಲ. ಬ್ಯಾಂಕಲ್ಲಿ ಹೋಗ್ಬಿಟ್ಟು ಪೇಪರಲ್ಲಿ NOC ಬರ್ಸ್ಕೊಂಡು ಬರೋವಂಥ ಕಾಲ ಹೊರಟೋಗಿದೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಫೀಡ್ ಮಾಡಿಬಿಟ್ರೆ ಎಲ್ಲೆಲ್ಲಿ ಏನೇನು ಸಾಲ ಇದೆ ಎಲ್ಲ ಬರುತ್ತೆ. ಇವತ್ತು ಯಾರೂ ಯಾವುದೇ ಬ್ಯಾಂಕವರು NOC ತೊಗೊಂಬರ್ರಿ ಅಂತೇಳಿ ಪೇಪರ್ ಕೊಡೋದಿಲ್ಲ. ಆ ಬ್ಯಾಂಕರ್ ಬರೀ ಆಧಾರ್ ಕಾರ್ಡು ನಮ್ಮ ಫೋನ್ ನಂಬರ್ ತೊಗೊಂಡು ಅಲ್ಲೇ ತೆಗೆದುಬಿಡ್ತಾರೆ ಸಿವಿಲ್ ಏನಿದೆ ಅಂತೇಳ್ಬಿಟ್ಟು. ಅದರಿಂದ ನೀವು ಯಾರ್ಯಾರು ಕಟ್ಟಿಲ್ಲ ಮುಂದಕ್ಕೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ನಿಮಗೆ ಬೇರೆ ಕಡೆ ಸಾಲ ಆಗ್ಬೋದು, ಎಲ್ಲ ತೊಂದರೆ ಆಗುತ್ತೆ. ಆ ಒಂದು ಕಾರಣದಿಂದ ನಮ್ಮ ರೈತರು ಅಷ್ಟೇ ಇವತ್ತೇನು KCC ಸಾಲ ತೊಗೊಂಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ KCC ಸಾಲ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಮಧ್ಯಮಾವಧಿ ಸಾಲ ಏನು ತೊಗೊಂಡಿದ್ದಾರೆ ಅವರು ಸಹ ಸರಿಯಾದ ಸಮಯ ಕಟ್ಟಿದ್ರೆ ನಿಮ್ಮ 3% ಬಡ್ಡಿನಲ್ಲೇ ಸಾಲ ಆಗುತ್ತೆ. ನೀವು ಯಾವಾಗ ಸುಸ್ತಿದಾರರೇ ಆಗುತ್ತೆ 3% ಇರೋದು 10%ಗೆ ಹೋಗುತ್ತೆ. 3% ಕಟ್ಟಕ್ಕೆ ನಾವು ಆಗಿಲ್ಲ ಅಂದ್ರೆ 10% ಕಟ್ಟೋಕ್ಕಾಗುತ್ತಾ? ಅದರಿಂದ ಇವತ್ತು ಏನು ನಮ್ಮ ಈ ಒಂದು ಸಂಸ್ಥೆ ಇದೆ ಇದನ್ನು ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರೂ ಒಂದು ಜವಾಬ್ದಾರಿಯಾಗಿದೆ ಅಂತೇಳ್ಬಿಟ್ಟು ಹೇಳ್ತಾ, ಇವತ್ತು ಏನು ತಾವೆಲ್ಲರೂ ನನಗೂ ಸಹ ನಮ್ಮ ಈ ಒಂದು ನೀವೆಲ್ಲರೂ ಸೇರಿ ಬಾಲಕೃಷ್ಣ ಅವರನ್ನು ಇಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಮತ್ತು ಇಲ್ಲಿಂದ ಒಬ್ಬ ಮತದಾನ ಮಾಡೋದಕ್ಕೆ DCC ಬ್ಯಾಂಕ್ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದ್ರಿ. ಅದರ ಒಂದು ಪ್ರಯುಕ್ತ ಇವತ್ತು ನಾನು DCC ಬ್ಯಾಂಕ್ ನಿರ್ದೇಶಕನಾಗಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇದೆ ಅಂತೇಳ್ಬಿಟ್ಟು ಹೇಳ್ತಾ, ಈ ಕೊತ್ಮಂಗ್ಲ ಅಂತಕ್ಕಂಥದ್ದು ನನಗೆ ನಲ್ಲೂರಿಗಿಂತ ಹೆಚ್ಚಿನ ಒಂದು ಒಡನಾಟ ಇರ್ತಕ್ಕಂಥದ್ದು. ಕಾರಣ ಏನಂತಂದರೆ ನನಗೋಸ್ಕರ ಅಲ್ಲ, ನಮ್ಮ ತಂದೆಯವರು ಹೆಚ್ಚಿನ ಸಮಯ ಈ ಗ್ರಾಮದಲ್ಲಿ ಇರ್ತಾಯಿದ್ರು. ಪ್ರತಿಯೊಬ್ಬರು ಅವ್ರು ಪರಿಚಿತರಿದ್ದರು. ಆ ಒಂದು ಇದರಿಂದ ಅದೇ ಗೌರವ ಇವತ್ತು ನನಗೂ ಕೊಟ್ಕೊಂಡು ಹೋಗ್ತಾಯಿದ್ರೆ ನಾನು ಆ ಗೌರವನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಯಾವುದೇ ನಿಮಗೆ ಇಲ್ಲಿ ನಮ್ಮ ರೈತರಿಗೆ ಯಾವುದೇ ಸಾಲ ಬೇಕಾಗಲಿ ಏನೇ ಬೇಕಾಗಲಿ ನಾನು ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿದ್ದು ವಸೂಲಾತಿಗೂ ಅಷ್ಟೇ ನಾನು ಯಾವುದೇ ಗ್ರಾಮಕ್ಕೆ ಬೇಕಾದರೂ ನಾನು ಬರಲಿಕ್ಕೆ ಸಿದ್ಧವಾಗಿದ್ದೀನಿ. ಏಕೆಂತಂದರೆ ಇದು ಸಂಸ್ಥೆ, ನಮ್ಮ ರೈತರ ಸಂಸ್ಥೆ. ಇದನ್ನು ಕಳ್ಕೊಂಡ್ರೆ ನಾವು ಭಾಳ ಕಷ್ಟ ಇದೆ. ಮುಂದಿನ ಜೀವನದಲ್ಲಿ ನಮ್ಮ ಮಕ್ಕಳ ನಮ್ಮ ಮುಂದಿನ ಪೀಳಿಗೆ ಏನಿದೆ ಅವರಿಗೆ ಕಷ್ಟ ಇದೆ. ಈ ಬ್ಯಾಂಕ್ಗಳು ನೀವು ಗಮನ ಕೊಡಿ. ಇವತ್ತು ನೀವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವು ಮಹಿಳಾ ಸಂಘಗಳವರು ಲೋನ್ ತೊಗೊಂಡಿರ್ತೀರ, ನಮ್ಮ ರೈತರು ಲೋನ್ ತೊಗೊಂಡಿರ್ತೀರ. ಇಲ್ಲಿ ಲೋನು ನಿಮ್ಗೆ ತೊಗೋಬೇಕಾದ್ರೆ ಎಷ್ಟು ಸಲೀಸಾಗಿ ಎಷ್ಟು ಗೌರವವಾಗಿ ನಿಮ್ಗೆ ಸಾಲ ಸಿಕ್ಕಿದೆ ಅಷ್ಟು ಆ ರೀತಿಯಲ್ಲಿ ಆ ಬೇರೆ ಬ್ಯಾಂಕ್ಗಳಲ್ಲಿ ನೀವು ಸಾಲ ತೊಗೊಳಕ್ಕೆ ಆಗ್ತಾ ಇದೆಯಾ? ಒಬ್ಬ ಮ್ಯಾನೇಜರ್ನ ಮಾತಾಡಬೇಕಾದ್ರೆ ಅಷ್ಟಕ್ಕೆ ಬೇಗನೆ ಹೋಗಿ ನೇರವಾಗಿ ಹೋಗಿ ಮಾತಾಡೋಕ್ಕೆ ಸಾಧ್ಯ ಇದೆಯಾ ನಿಮಗೆ? ಆದ್ದರಿಂದ ಇದನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಯಾವುದೇ ರೀತಿಯ ಹೋಗಿರ್ತಕ್ಕಂಥ ಇನ್ನು ಈಗ ನಾವು ವಿವಿಧೋದ್ದೇಶ ಮಾಡಿರೋದ್ರಿಂದ ಯಾವುದೇ ರೀತಿ ಸಾಲ ಕೊಡೋದಕ್ಕೆ ಬೇಕಾದರೂ ಅವಕಾಶ ಇದೆ. ಅದು ಸರಿಯಾದ ರೀತಿಯಲ್ಲಿ ತಾವೆಲ್ಲ ಬಳಸ್ಕೋಬೇಕು ಅಂತ ಹೇಳ್ತಾ, ತಾನು ಬರೋ ತಡವಾದ್ರೂ ತಾವೆಲ್ಲ ಇಷ್ಟೊಂದು ಸಮಯ ನೀಡಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.